ಸಿಎಂ ಸ್ಥಾನಕ್ಕೆ ರಾಜೀನಾಮೆಗೆ ಪಟ್ಟು ಹಿಡಿದಿದ್ದಾರೆ ಬಿಜೆಪಿ ನಾಯಕರು. ಸಿದ್ದರಾಮಯ್ಯನವರು ಸಿಎಂ ಸ್ಥಾನಕ್ಕೆ ರಾಜೀನಾಮೆ ಕೊಡಲೇಬೇಕು ಅಂತ ಬಿಜೆಪಿಯಿಂದ ಸಿಎಂ ನಿವಾಸಕ್ಕೆ ಮುತ್ತಿಗೆ ಹಾಕುವಂತ ಯತ್ನ ಕೂಡ ಆಗಿದೆ. ಕೆಕೆ ಗೆಸ್ಟ್ ಹೌಸ್ ರಸ್ತೆಯಲ್ಲಿ ಪೊಲೀಸರು ಬಿಗಿ ಭದ್ರತೆಯನ್ನ ಹೆಚ್ಚು ಮಾಡಿದ್ದಾರೆ. ದೃಶ್ಯ ಗಮನಿಸ್ತಾ ಇದ್ದೀವಿ. ಬಿಜೆಪಿ ನಾಯಕರು ಸಿಎಂ ನಿವಾಸ ಕೆಕೆ ಗೆಸ್ಟ್ ಹೌಸ್ ಆ ರಸ್ತೆಯಲ್ಲಿ ನೋಡಿ ಯಾವ ರೀತಿ ಮುಗಿಬಿದ್ದಿದ್ದಾರೆ ಜನ ಅಂತ. ಸಿಎಂ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು ಸಿದ್ದರಾಮಯ್ಯನವರು ಅನ್ನುವಂತಹ ಪಟ್ಟು ಆಗ್ರಹ ಬಿಜೆಪಿ ನಾಯಕರಿಂದ ಹೆಚ್ಚಾಗ್ತಾ ಇದೆ. ಅದರ ಮುಂದುವರೆದ ಭಾಗ ಹೋರಾಟ, ಸಿಎಂ ನಿವಾಸಕ್ಕೆ ಮುತ್ತಿಗೆಗೆ ಪ್ರಯತ್ನ. ಪೊಲೀಸರವ್ರನ್ನ ತಡೆದಿದ್ದಾರೆ, ಅತಿ ಹೆಚ್ಚಿನ ಭದ್ರತೆ ಒದಗಿಸಿದ್ದಾರೆ. ನೋಡಿ ಪೊಲೀಸರವ್ರನ್ನ ತಡಿತಾ ಇರೋದು. ಪೊಲೀಸರನ್ನ ನುಗ್ಗಿ ಒಳ ಹೋಗುವಂತ ಪ್ರಯತ್ನ ಕೂಡ ಪ್ರತಿಭಟನಾಕಾರರು ಮಾಡಿದ್ರು. ಇಷ್ಟೆಲ್ಲ ಆರೋಪ ಬಂದಿದೆ. ಹೈಕೋರ್ಟ್ ತನಿಖೆಗೆ ಅಸ್ತು ಅಂದಿದೆ. ಆದ್ರೂ ಕೂಡ ಸಿಎಂ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತಾ ಇಲ್ಲ ಸಿದ್ದರಾಮಯ್ಯನವರು. ನೈತಿಕತೆ ಹೊತ್ತು ಸಿಎಂ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು ಅಂತ ಬಿಜೆಪಿ ನಾಯಕರು ಪಟ್ಟು ಹಿಡಿದಿದ್ದಾರೆ. ಅದರ ಮುಂದುವರೆದ ಭಾಗ ಈಗ ಆ ಹೋರಾಟ, ಪ್ರತಿಭಟನೆ ತೀವ್ರ ಸ್ವರೂಪ ಪಡೆದುಕೊಂಡಿರುವಂತಹ ದೃಶ್ಯ ನಾವು ಗಮನಿಸ್ತಾ ಇದ್ದೀವಿ. ಪೊಲೀಸರು ಪ್ರತಿಭಟನಾಕಾರರ ಮಧ್ಯೆ ಕೆಲ ಕಾಲ ವಾಗ್ವಾದ ಕೂಡ ಆಯಿತು ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ. ರಾಜ್ಯಪಾಲರ ಆದೇಶವನ್ನ ಹೈಕೋರ್ಟ್ ಎತ್ತಿ ಹಿಡಿದಿದೆ. ಅದರ ಮುಂದುವರೆದ ಭಾಗ ವಿಪಕ್ಷಗಳಿಗೆ ಇದೆ ಪ್ರಮುಖ ಅಸ್ತ್ರ. ಹಾಗಾಗಿ ಸಿಎಂ ಸ್ಥಾನಕ್ಕೆ ರಾಜೀನಾಮೆ ಕೊಡಲೇಬೇಕು ಸಿದ್ದರಾಮಯ್ಯನವರು. ಆರೋಪ ಹೊತ್ತು ಸಿಎಂ ಸ್ಥಾನದಲ್ಲಿ ಯಾಕೆ ಮುಂದುವರಿಬೇಕು, ಹೇಗೆ ಮುಂದುವರಿತಾರೆ ಅನ್ನೋದನ್ನ ಬಿಜೆಪಿ ನಾಯಕರು ಪ್ರಶ್ನೆ ಮಾಡ್ತಿದ್ದಾರೆ. ಆದ್ರೆ ಗಮನಿಸಬೇಕಾಗಿರುವಂತಹ ವಿಚಾರ ಅಂತ ಅಂದ್ರೆ ರಾಜ್ಯಪಾಲರ ಆದೇಶ ಇದ್ದಿದ್ದು ಪ್ರಾಸಿಕ್ಯೂಷನ್ಗೆ ಅನುಮತಿ, ಅದನ್ನ ಎತ್ತಿ ಹಿಡಿದಿಲ್ಲ ಹೈಕೋರ್ಟ್. ಬದಲಾಗಿ 17A ಅದರ ಅಡಿಯಲ್ಲಿ ಪ್ರಾಥಮಿಕ ತನಿಖೆ ಮಾಡೋದಕ್ಕೆ ಅಸ್ತು ಹೊಂದಿದೆ ಹೈಕೋರ್ಟ್. ಹಾಗಾಗಿ ತನಿಖೆಗೆ ಸಹಕಾರ ಕೊಡ್ತೀನಿ, ಬದಲಾಗಿ ಸಿಎಂ ಸ್ಥಾನಕ್ಕೆ ರಾಜೀನಾಮೆ ಕೊಡುವ ಪ್ರಶ್ನೆಯೇ ಇಲ್ಲ ಅಂತ ಸಿದ್ದರಾಮಯ್ಯನವರೇ ಬಹಳ ಸ್ಪಷ್ಟವಾಗಿ ನಿನ್ನೆ ಮಾತನಾಡ್ತಾ ಇದ್ದಂತ ಸಂದರ್ಭದಲ್ಲಿ ಹೇಳಿದ್ರು. ಆದ್ರೆ ವಿಪಕ್ಷಗಳು ಇಲ್ಲಿಗೆ ಬಿಡುತ್ತಾ? ಖಂಡಿತ ಇಲ್ಲ. ಸಿಎಂ ಸ್ಥಾನಕ್ಕೆ ರಾಜೀನಾಮೆ ಕೊಡೋ ತನಕ ಕೂಡ ನಮ್ಮ ಹೋರಾಟವನ್ನ ಮುಂದುವರಿಸ್ತೀವಿ ಅಂತ ಈಗ ಕೆಕೆ ಗೆಸ್ಟ್ ಹೌಸ್ ಮುಂಭಾಗ ಹೈ ಡ್ರಾಮಾ ಆಗ್ತಾ ಇರುವಂತಹ ದೃಶ್ಯ ನೋಡ್ತಾ ಇದೀವಿ. ಪೊಲೀಸರವ್ರನ್ನ ತಡೆದು ಬಸ್ ಒಳಗಡೆ ಹತ್ತಿಸಿ ಪರಿಸ್ಥಿತಿನ ತಿಳಿಗೊಳಿಸೋದಕ್ಕೆ ಹರಸಾಹಸ ಪಡ್ತಾ ಇರುವಂತಹ ದೃಶ್ಯ. ಇವತ್ತು ಮೇಜರ್ ಡೆವಲಪ್ಮೆಂಟ್ ಅಂತ ಅಂದ್ರೆ ಒಂದು ಕಡೆ ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲೂ ಕೂಡ ಇವತ್ತು ಆದೇಶ ಹೊರಬೀಳ್ಬೇಕು. ಅದಕ್ಕೂ ಮುನ್ನವೇ ದೂರುದಾರರು ಪ್ರದೀಪ್ ಕುಮಾರ್ ಲೋಕಾಯುಕ್ತ SP ಅವ್ರನ್ನ ಕೂಡ ಭೇಟಿ ಮಾಡಿದ್ದಾರೆ. ಖಾಸಗಿಯಾಗಿ ದೂರು ದಾಖಲಾಗಬೇಕು, FIR ಮಾಡಿಕೊಂಡು ತನಿಖೆ ನಡೆಸಬೇಕು ಅನ್ನುವಂತ ಒತ್ತಾಯ. ಇವತ್ತು ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲೂ ಕೂಡ ಇಂಥದ್ದೊಂದು ಆದೇಶ ಬಂದ್ರೆ ಇಲ್ಲ, ದೂರು ದಾಖಲಾಗ್ಲಿ, ತನಿಖೆ ಆಗ್ಲಿ ಅನ್ನುವಂಥ ಆದೇಶ ಬಂದ್ರೆ ಸಿಎಂ ಸಿದ್ದರಾಮಯ್ಯನವರಿಗೆ ಸಂಕಷ್ಟ. ಕಾದು ನೋಡುವ ತಂತ್ರದ ಮೊರೆ ಹೋಗಿದ್ದಾರೆ ಸಿದ್ದರಾಮಯ್ಯ. ಆದ್ರೆ ಬದಲಾಗಿ ಸಿಎಂ ಸ್ಥಾನಕ್ಕೆ ರಾಜೀನಾಮೆ ಕೊಡುವ ಪ್ರಶ್ನೆಯೇ ಇಲ್ಲ, ಕೊಡೋದಿಲ್ಲ ಅಂತ ಸಿದ್ದರಾಮಯ್ಯನವರು ಸ್ಪಷ್ಟಪಡಿಸಿದ್ದಾರೆ. ರಾಜೀನಾಮೆ ಕೊಡಬೇಡ, ಯಾವುದೇ ಕಾರಣಕ್ಕೂ ನಮ್ಮ ಪ್ರತಿಭಟನೆ ನಿಲ್ಲಲ್ಲ. ಸಿದ್ದರಾಮಯ್ಯ ರಾಜೀನಾಮೆ ಕೊಡಲೇಬೇಕು. ಸಿದ್ದರಾಮಯ್ಯ ರಾಜೀನಾಮೆ ಕೊಡಬೇಡ, ಯಾವುದೇ ಕಾರಣಕ್ಕೂ ನಮ್ಮ ಪ್ರತಿಭಟನೆ ನಿಲ್ಲಲ್ಲ. ಸಿದ್ದರಾಮಯ್ಯ ರಾಜೀನಾಮೆ ಕೊಡಲೇಬೇಕು. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ವೀರೇಶ್. ಸ್ಪಾಟ್ ಇಂದ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ವೀರೇಶ್, ಏನಾಗ್ತಾ ಇದೆ ಸ್ಥಳದಲ್ಲಿ? ಪ್ರತಿಭಟನಾಕಾರನ ಕಂಟ್ರೋಲ್ ಮಾಡುವಲ್ಲಿ ಪೊಲೀಸರು ಯಶಸ್ವಿ ಆದ್ರ? ಏನವರ ಆಗ್ರಹ? ಶ್ರುತಿ, ಸಿಎಂ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕಂತೇನೋ ಒಂದ್ ಕಡೆ ಬಿಜೆಪಿ ಅವರು ಇವತ್ತು ದೊಡ್ಡ ಮಟ್ಟದಲ್ಲಿ ಆ ಪ್ರತಿಭಟನೆ ಮಾಡಿ ಸಿಎಂ ಮನೆಗೆ ಮುತ್ತಿಗೆ ಹಾಕಲು ಮುಂದಾದಾಗ ಕೆಕೆ ಗೆಸ್ಟ್ ಹೌಸ್ನಲ್ಲಿ ಈಗ ಪ್ರತಿಭಟನಾಕಾರನ ವಶಕ್ಕೆ ಪಡೆದುಕೊಂಡು ಅಂದರೆ BMTC ಬಸ್ನಲ್ಲಿ ವಶಕ್ಕೆ ಪಡಿಸಿಕೊಂಡು ಅವ್ರನ್ನ ಕರೆದುಕೊಂಡು ಹೋಗಿದ್ದಾರೆ. ಹೀಗಾಗಿ ಇಲ್ಲಿ ನೋಡ್ತಿರ್ಬೋದು ಬಿಗುವಿನ ವಾತಾವರಣ ಇದೆ. ಯಾಕಂದರೆ ಪಕ್ಕದಲ್ಲಿ ಸಿಎಂ ಕಾವೇರಿ ನಿವಾಸ ಇದೆ. ಹೀಗಾಗಿ ಅಲ್ಲಿಗೆ ಮುತ್ತಿಗೆ ಹಾಕದಂತೆ ಇದೀಗ ಕೆಕೆ ಗೆಸ್ಟ್ ಹೌಸ್ನಲ್ಲಿ ತಂದು ಏನೋ ಅವ್ರನ್ನ ಗೇಟ್ ಲಾಕ್ ಮಾಡಿ ವಶಕ್ಕೆ ಪಡಿಸಿಕೊಂಡಿದ್ದಾರೆ. ಹೀಗಾಗಿ ಪೊಲೀಸ್ ನಿಯೋಜನೆ ಬಂದೋಬಸ್ತ್ ಜೋರಾಗಿದೆ. ಯಾಕಂದರೆ ಮತ್ತೆ ಪ್ರತಿಭಟನಾಕಾರರು ಬರಬಹುದು, ಮತ್ತೆ ಪ್ರತಿಭಟನೆ ಮಾಡಬಹುದು ಮತ್ತು ಸಿಎಂ ಮನೆಗೆ ಮುತ್ತಿಗೆ ಹಾಕಬಹುದು ಎಂಬ ಕಾರಣಕ್ಕೆ ಖುದ್ದು DCP ಅವರು ಸ್ಥಳದಲ್ಲಿ ಬಂದಿದ್ದಾರೆ. ಇನ್ಸ್ಪೆಕ್ಟರ್ಗಳಿದ್ದಾವೆ, ನೋಡ್ತಿರ್ಬೋದು. ಎಲ್ಲ ರೀತಿಯ ಬ್ಯಾರಿಕೇಡ್ ಹಾಕಿ ಭದ್ರತೆ ಕೈಗೊಂಡರು. ಇದೀಗ ಒಂದು ತಂಡ ಬಿಜೆಪಿ ಕಾರ್ಯಕರ್ತರನ್ನ ಏನೋ ಪ್ರತಿಭಟನೆ ಮಾಡಿದ್ರು, ಸಿಎಂಗೆ ಮನೆಗೆ ಮುತ್ತಿಗೆ ಹಾಕಲು ಮುಂದಾದಾಗ ಇದೀಗ ಒಂದು ತಂಡವನ್ನ ಬಿಜೆಪಿ ಕಾರ್ಯಕರ್ತರನ್ನ ವಶಕ್ಕೆ ಕರೆದುಕೊಂಡು ಹೋಗಿದ್ದಾರೆ. ಇನ್ನೊಂದು ತಂಡ ಬರ್ಬೋದು, ಪ್ರತಿಭಟನೆ ಮಾಡಬಹುದು, ಮುತ್ತಿಗೆ ಹಾಕಬಹುದು ಎಂಬ ಕಾರಣಕ್ಕೆ ಇದೀಗ ಪೊಲೀಸ್ ಹೈ ಅಲರ್ಟ್ ಆಗಿದೆ. ಇಲ್ಲಿ ಯಾರನ್ನೂ ಕೂಡ ಅಷ್ಟೊಂದು ಬಿಗಿ ಆಗಿದೆ. ಎಲ್ಲ ಅಂದ್ರೆ ಒಂದ್ ಕಡೆ ಟ್ರಾಫಿಕ್ ಜಾಮ್ ಆಗಿದೆ, ಮತ್ತೊಂದು ಕಡೆ ಪ್ರತಿಭಟನೆ
ಮಾಡಲು ಬಿಜೆಪಿ ಕಾರ್ಯಕರ್ತರು ಒಬ್ಬೊಬ್ಬರಾಗಿ ಬರ್ತಿದ್ದಾರೆ. ಯಾಕಂದ್ರೆ ಸಿಎಂ ಅವರು ರಾಜೀನಾಮೆ ಕೊಡಲೇಬೇಕು, ಯಾಕಂದ್ರೆ ಹೈಕೋರ್ಟ್ ಸಹ ಹೇಳಿದ್ರೆ ತನಿಖೆಗೆ ಅಸ್ತು ಅಂದಿದೆ. ಹೀಗಾಗಿ ಆ ಸ್ಥಾನದಿಂದ ರಾಜೀನಾಮೆ ಕೊಡಬೇಕಂತೇನೋ ಇದೀಗ ಬಿಜೆಪಿ ರಾಜ್ಯಾದ್ಯಂತೇನೋ ಹೋರಾಟ ಮಾಡಲು ಪ್ಲಾನ್ ರೂಪಿಸಿದೆ. ಅದರ ಭಾಗವಾಗಿ ಇವತ್ತು ಸಿಎಂ ಮನೆಗೆ ಮುತ್ತಿಗೆ ಹಾಕಲು ಬಿಜೆಪಿಯ ಕಾರ್ಯಕರ್ತರು ಮುಂದಾದಾಗ ಪೊಲೀಸರು ತಡೆ ಹೊಡೆದು ಅವ್ರನ್ನ ವಶಕ್ಕೆ ಪಡಿಸಿಕೊಂಡಿದ್ದಾರೆ. ಶ್ರುತಿ. ಓಕೆ ವೀರೇಶ್, ಸದ್ಯ ಯಾವ ರೀತಿ ಭದ್ರತೆನ ಹೆಚ್ಚುಗೊಳಿಸಲಾಗಿದೆ? ಬಹಳ ಸ್ಪಷ್ಟವಾಗಿ ಸಿದ್ದರಾಮಯ್ಯನವರು ಹೇಳಿದ್ರು, ಆರೋಪ ಅಷ್ಟೇ, ಅದು ಸಾಬೀತಾಗಿಲ್ಲ. ಆರೋಪಕ್ಕೆ ಸಂಬಂಧಪಟ್ಟಂತೆ ದೂರು ದಾಖಲಾದ್ರೆ ಆ ತನಿಖೆಗೆ ಸಹಕಾರ ಕೊಡ್ತೀನಿ, ಬದಲಾಗಿ ಸಿಎಂ ಸ್ಥಾನಕ್ಕೆ ರಾಜೀನಾಮೆ ಕೊಡೋದಿಲ್ಲ ಅಂತ ಅವರು ಬಹಳ ಸ್ಪಷ್ಟಪಡಿಸ್ಬಿಟ್ಟಿದ್ದಾರೆ. ಮುಂದಿನ ಹೋರಾಟ ಏನು ಬಿಜೆಪಿ ನಾಯಕರದ್ದು? ಶ್ರುತಿ, ಬಿಜೆಪಿ ಅವರು ಮುಂದಿನ ಹೋರಾಟ ಅಂದ್ರೆ ಸಿಎಂ ಅವರು ರಾಜೀನಾಮೆ ಕೊಡೋವರೆಗೂ ನಮ್ಮ ಹೋರಾಟ ಇದ್ದೇ ಇರುತ್ತೆ. ಬೆಂಗಳೂರು ಮಾತ್ರವಲ್ಲ, ಬೇರೆ ಜಿಲ್ಲೆಗಳಲ್ಲಿ ಸಹ ಹೋರಾಟ ಇದ್ದೇ ಇರುತ್ತೆ. ಯಾಕಂದ್ರೆ ಸಿಎಂ ಅವರಿಗೆ ಈಗ ಒಂದು ತನಿಖೆಗೆ ಹೈಕೋರ್ಟ್ ಸಹ ಹೈಕೋರ್ಟ್ ಸಹ ಒಂದು ಗ್ರೀನ್ ಸಿಗ್ನಲ್ ನೀಡಿದೆ, ತನಿಖೆ ಮಾಡ್ಬೋದಂತ. ಹೀಗಾಗಿ ಎಲ್ಲ ಒಂದು ಕಡೆ ಸಿಎಂ ಅವರು ಖುದ್ದಾಗಿ ತಾವೇ ರಾಜೀನಾಮೆ ಕೊಡಬೇಕು, ಇಲ್ಲವಾದ್ರೆ ಉಗ್ರ ಹೋರಾಟ ಮಾಡ್ತೀವಿ, ಜನರ ಬಳಿಗೆ ಹೋಗ್ತೀವಿ, ಈ ಎಲ್ಲ ವಿಷಯನ ತಿಳಿಸ್ತೀವಿ. ಯಾಕಂದ್ರೆ ಕಾಂಗ್ರೆಸ್ ಸರ್ಕಾರ ಭ್ರಷ್ಟಾಚಾರ ತುಂಬಿದೆ, ಲೂಟಿ ಹೊಡಿತಿದ್ದಾರೆ. ಹೀಗಾಗಿ ಎಲ್ಲೋ ಸಿಎಂ ಅವರು ಈ ಒಂದು ಮೂಢ ಹಗರಣದಲ್ಲಿ ಪಾತ್ರ ದೊಡ್ಡದಾಗಿದೆ ಸೈಟ್ ವಿಚಾರವಾಗಿ. ಹೀಗಾಗಿ ಸಿಎಂ ಅವರು ಒಂದು ವೇಳೆ ರಾಜೀನಾಮೆ ಕೊಡಲಂದ್ರೆ ಮುಂದಿನ ದಿನಗಳಲ್ಲಿ ಇಡೀ ಬೆಂಗಳೂರು ಅಂತಲ್ಲ, ಬೇರೆ ಜಿಲ್ಲೆಗಳಲ್ಲಿ, ಬೇರೆ ರಾಜ್ಯಗಳಲ್ಲಿ ಸಹ ಹೋರಾಟ ಮಾಡ್ತೀವಂತೇನೋ ಒಂದು ಕಡೆ ಬಿಜೆಪಿ ಸಹ ಒಂದು ಕಡೆ ಎಚ್ಚರಿಕೆ ಸಹ ಕೊಡ್ತಿದೆ. ಶ್ರುತಿ. ಓಕೆ ವೀರೇಶ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ಬಿಜೆಪಿಯ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಅವರು ಮಾತನಾಡಿದ್ದಾರೆ. ಏನ್ ಹೇಳಿದ್ದಾರೆ ಬನ್ನಿ ನೋಡ್ಕೊಂಡು ಬರೋಣ. ಯಾರ್ಯಾರ ಹಣ ಬರದಲ್ಲಿ ಏನೇನಾಗಿ ಬರ್ದಿದ್ದು ಆಗಲಿ, ಆದರೆ ನಂಗೆ ನೋವಿರ್ತಕ್ಕಂಥ ಸಂಗತಿ, ಒಬ್ಬ ಹಿರಿಯ ನಾಯಕರು ಈಶ್ವರಪ್ಪನವರು ಶಿವಮೊಗ್ಗದಲ್ಲಿ ಪಾಪ ಠೇವಣಿನೂ ಕೂಡ ತೆಗೆದುಕೊಳ್ಳೋಕ್ಕಾಗಲಿಲ್ಲಲ್ಲ ಅನ್ನೋ ನೋವು ನನಗೂ ಕೂಡ ಕಾಡ್ತಾ ಇದೆ. ಅಂತ ಒಬ್ಬ ಹಿರಿಯ ನಾಯಕರಿಗಿಂತ ನೋಡ್ತಾ ಇದ್ದೀವಿ, ಕೆಕೆ ಗೆಸ್ಟ್ ಹೌಸ್ ಮುಂಭಾಗದಲ್ಲಿ ಹೈಡ್ರಾಮಾ ಪ್ರತಿಭಟನಾಕಾರರಿಂದ. ಪ್ರಮುಖ ಆಗ್ರಹ ಇಷ್ಟೇ, ಸಿಎಂ ಸ್ಥಾನಕ್ಕೆ ಕೂಡಲೇ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡಬೇಕು. ಹೈಕೋರ್ಟ್ ಕೊಟ್ಟಿರುವಂತಹ ಆದೇಶವನ್ನ ಪಾಲನೆ ಮಾಡಬೇಕಾಗುತ್ತೆ. ಆರೋಪ ಹೊತ್ತಿರುವಂತಹ ಸಿಎಂ ಹೇಗೆ ಸಿಎಂ ಸ್ಥಾನದಲ್ಲಿ ಮುಂದುವರಿತಾರೆ ಸಿದ್ದರಾಮಯ್ಯನವರು? ರಾಜೀನಾಮೆ ಕೊಡಲೇಬೇಕು ಅನ್ನುವಂತಹ ಪಟ್ಟು ದೊಡ್ಡ ಮಟ್ಟದ ಹೋರಾಟಕ್ಕೆ ಬಿಜೆಪಿ ನಾಯಕರು ಮುಂದಾಗಿದ್ದಾರೆ. ಬಿಜೆಪಿಯ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಅವರು ಮಾತನಾಡಿದ್ದಾರೆ. ಏನ್ ಹೇಳಿದ್ದಾರೆ ಬನ್ನಿ ನೋಡ್ಕೊಂಡು ಬರೋಣ. ಯಾರ್ಯಾರ ಹಣ ಬರದಲ್ಲಿ ಏನೇನಾಗಿ ಬರ್ದಿದ್ದು ಆಗಲಿ, ಆದರೆ ನಂಗೆ ನೋವಿರ್ತಕ್ಕಂಥ ಸಂಗತಿ, ಒಬ್ಬ ಹಿರಿಯ ನಾಯಕರು ಈಶ್ವರಪ್ಪನವರು ಶಿವಮೊಗ್ಗದಲ್ಲಿ ಪಾಪ ಠೇವಣಿನೂ ಕೂಡ ತೆಗೆದುಕೊಳ್ಳೋಕ್ಕಾಗಲಿಲ್ಲಲ್ಲ ಅನ್ನೋ ನೋವು ನನಗೂ ಕೂಡ ಕಾಡ್ತಾ ಇದೆ. ಅಂತ ಒಬ್ಬ ಹಿರಿಯ ನಾಯಕರಿಗಿಂತ ನೋಡ್ತಾ ಇದ್ದೀವಿ, ಕೆಕೆ ಗೆಸ್ಟ್ ಹೌಸ್ ಮುಂಭಾಗದಲ್ಲಿ ಹೈಡ್ರಾಮಾ ಪ್ರತಿಭಟನಾಕಾರರಿಂದ. ಪ್ರಮುಖ ಆಗ್ರಹ ಇಷ್ಟೇ, ಸಿಎಂ ಸ್ಥಾನಕ್ಕೆ ಕೂಡಲೇ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡಬೇಕು. ಹೈಕೋರ್ಟ್ ಕೊಟ್ಟಿರುವಂತಹ ಆದೇಶವನ್ನ ಪಾಲನೆ ಮಾಡಬೇಕಾಗುತ್ತೆ. ಆರೋಪ ಹೊತ್ತಿರುವಂತಹ ಸಿಎಂ ಹೇಗೆ ಸಿಎಂ ಸ್ಥಾನದಲ್ಲಿ ಮುಂದುವರಿತಾರೆ ಸಿದ್ದರಾಮಯ್ಯನವರು? ರಾಜೀನಾಮೆ ಕೊಡಲೇಬೇಕು ಅನ್ನುವಂತಹ ಪಟ್ಟು ದೊಡ್ಡ ಮಟ್ಟದ ಹೋರಾಟಕ್ಕೆ ಬಿಜೆಪಿ ನಾಯಕರು ಮುಂದಾಗಿದ್ದಾರೆ.